ಉಡುಪಿಯ ಮಾಜಿ ಶಾಸಕ ರಘುಪತಿ ಭಟ್ ಎಸ್ಐಟಿ ಕಾರ್ಯಾಚರಣೆಯನ್ನ ಸ್ವಾಗತಿಸುತ್ತೇವೆ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಸ್ಐಟಿ ಕಾರ್ಯಾಚರಣೆಯನ್ನ ಸ್ವಾಗತಿಸಿ ಅಂದ್ರೆ ಅಭಿನಂದಿಸುತ್ತೇನೆ ಅನ್ನುವಂತ ಹೇಳಿಕೆಯನ್ನ ಇಲ್ಲಿ ಕೊಟ್ಟಿದ್ದಾರೆ. ಎಸ್ಪಿ ಡಾಕ್ಟರ್ ಅರುಣ್ ಬ್ರೈನ್ ಮ್ಯಾಪ್ ಸಲಹೆಯನ್ನ ನೀಡಿದ್ರು. ಸಮಾಧಿ ಆಗಿಸಿದ್ದರಿಂದ ಎಸ್ಐಟಿ ಮೇಲೆ ಆಪಾದನೆ ದೂರವಾಗಿದೆ. ಧರ್ಮಸ್ಥಳ ಹಿಂದೆ ಪಿತೂರಿಯ ಶಕ್ತಿ ಹೊರಬರಬೇಕು ಅಂತ ಹೇಳಿ ಉಡುಪಿಯ ಮಾಜಿ ಶಾಸಕ ರಘುಪತಿ ಭಟ್ ಈ ರೀತಿಯಾದಂತಹ ಹೇಳಿಕೆ ಕೊಟ್ಟಿದ್ದಾರೆ. ಮಹೇಶ್ ತಿಮರೋಡಿ ಅನಾಮಿಕನ ಬಂಧನ ಸ್ವಾಗತಾರ್ಹ. ಭಕ್ತರು ಜನರಿಗೆ ಹಲವಾರು ಸಂಶಯ ಇತ್ತು. ತನಿಖೆಯಿಂದ ಈ ಡೌಟ್ ಕ್ಲಿಯರ್ ಆಗಿದೆ. ರಾಜ್ಯ ಸರ್ಕಾರದ ಬಳಿ ನನ್ನದೊಂದು ವಿನಂತಿ, ಧರ್ಮಸ್ಥಳದ ಹಿಂದೆ ಇರುವಂತಹ ಪಿತೂರಿಯ ಶಕ್ತಿ ಹೊರತೆಗೆಯಬೇಕು ಅಂತ ಹೇಳಿ ಇಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಇದರಿಂದಾಗಿ ಸಾಕಷ್ಟು ಭಕ್ತರಿಗೆ, ಸಾಕಷ್ಟು ಜನರಿಗೆ ಹಲವಾರು ಸಂಶಯಗಳು ಮೂಡಿತ್ತು, ಸಾಕಷ್ಟು ಅನುಮಾನಗಳು ವ್ಯಕ್ತವಾಗಿತ್ತು. ಆ ಎಲ್ಲ ಅನುಮಾನಗಳಿಗೂ ತೆರೆ ಎಳೆಯುವಂತಹ ಕೆಲಸ ಸದ್ಯ ನಡೆದಿದೆ. ಈ ತನಿಖೆಯಿಂದಾಗಿ ಡೌಟ್ ಕ್ಲಿಯರ್ ಆಗಿದೆ. ಹಾಗಾಗಿ ಎಸ್ಐಟಿ ಕಾರ್ಯಾಚರಣೆಯನ್ನ ನಾವು ಅಭಿನಂದಿಸ್ತೇವೆ ಅಂತ ಹೇಳಿ ಉಡುಪಿಯ ಮಾಜಿ ಶಾಸಕ ರಘುಪತಿ ಭಟ್ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಎಸ್ಪಿ ಡಾಕ್ಟರ್ ಅರುಣ್ ಬ್ರೈನ್ ಮ್ಯಾಪ್ ಸಲಹೆಯನ್ನ ನೀಡಿದ್ರು. ಸಮಾಧಿ ಅಗಿಸಿದ್ದರಿಂದ ಅಂದ್ರೆ ಉತ್ಖನನ ಕಾರ್ಯವನ್ನ ಮಾಡಿರೋದ್ರಿಂದಾಗಿ ಎಸ್ಐಟಿ ಮೇಲೆ ಆಪಾದನೆ ಬಂದಿದ್ದು ದೂರವಾಗಿದೆ. ಧರ್ಮಸ್ಥಳದ ಹಿಂದೆ ಇರುವಂತಹ ಪಿತೂರಿಯ ಶಕ್ತಿ ಹೊರಬರಬೇಕು. ಈ ರೀತಿಯಾಗಿ ಉಡುಪಿಯ ಮಾಜಿ ಶಾಸಕ ರಘುಪತಿ ಭಟ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ರಾಜ್ಯ ಸರ್ಕಾರದ ಬಳಿ ವಿನಂತಿಯೊಂದನ್ನು ಮಾಡಿಕೊಂಡಿದ್ದಾರೆ. ಧರ್ಮಸ್ಥಳದ ಹಿಂದೆ ಪಿತೂರಿಯ ಶಕ್ತಿ ಇರೋದನ್ನ ಹೊರ ತೆಗೆಯಬೇಕು ಅನ್ನೋದಾಗಿಯೂ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಸರ್ಕಾರ ಎಸ್ಐಟಿ ರಚನೆಯನ್ನು ಕೂಡ ಮಾಡುತ್ತೆ. ನಂತರದಲ್ಲಿ ಸುದೀರ್ಘವಾದಂತಹ ವಿಚಾರಣೆಯನ್ನ ನಡೆಸಿ ಮಾಸ್ಕ್ ಮ್ಯಾನ್ ಅನ್ನ ಬಂಧನವನ್ನು ಕೂಡ ಮಾಡಲಾಗುತ್ತೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಉಡುಪಿಯ ಮಾಜಿ ಶಾಸಕರಾದ ರಘುಪತಿ ಭಟ್ ಹೇಳಿಕೆ ಕೊಟ್ಟಿದ್ದಾರೆ. ಎಸ್ಐಟಿ ಕಾರ್ಯಾಚರಣೆಯನ್ನು ನಾವು ಅಭಿನಂದಿಸ್ತೇನೆ. ಎಸ್ಪಿ ಡಾಕ್ಟರ್ ಅರುಣ್ ಬ್ರೈನ್ ಮ್ಯಾಪ್ ಸಲಹೆಯನ್ನ ನೀಡಿರ್ತಾರೆ. ಇನ್ನು ಉತ್ಖನನ ಕಾರ್ಯ ನಡೆಸಿರೋದ್ರಿಂದಾಗಿ ಎಸ್ಐಟಿ ಮೇಲೆ ಆಪಾದನೆಯೂ ಕೂಡ ದೂರವಾಗಿದೆ. ಧರ್ಮಸ್ಥಳದ ಹಿಂದೆ ಪಿತೂರಿಯ ಶಕ್ತಿ ಹೊರಬರಬೇಕು. ಈ ರೀತಿಯಾಗಿ ಸುಮ್ಮನೆ ಅಪಪ್ರಚಾರವನ್ನ ಮಾಡೋರನ್ನ ಸುಮ್ಮನೆ ಬಿಡಬಾರದು, ಅವರ ವಿರುದ್ಧವಾಗಿ ಕ್ರಮವನ್ನ ತೆಗೆದುಕೊಳ್ಳಬೇಕು ಅನ್ನೋದಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲಿ ಏನೂ ಸಿಗದಿದ್ದ ನಂತರ ಅವನನ್ನು ವಿಚಾರಣೆ ಮಾಡಿದ್ದಾರೆ. ಈಗ ಸೊ ಅವನನ್ನು ವಿಚಾರಣೆ ಮಾಡಿ ಅದರಲ್ಲಿ ತಪ್ಪಿತಸ್ಥ, ಇದರಲ್ಲಿ ಷಡ್ಯಂತ್ರ ಇದೆ ಅಂತ ಗೊತ್ತಾದ ನಂತರ ಅವನನ್ನು ಅರೆಸ್ಟ್ ಮಾಡಿದ್ದಾರೆ. ಸೊ ಇದು ನನ್ನ ಪ್ರಕಾರ ಎಸ್ಐಟಿ ಈಗ ನೋಡುವಾಗ ಎಸ್ಐಟಿಯ ನಿಲುವು ಸರಿ ಇದೆ. ಅವ್ರು ಕರೆಕ್ಟಾಗಿ ಮಾಡಿದ್ದಾರೆ. ಸುರುವಿಗೆ ಬ್ರೈನ್ ಮ್ಯಾಪಿಂಗ್ ಮಾಡಿಕೊಂಡು ಅವನನ್ನು ತನಿಖೆ ಮಾಡಿ ಮತ್ತೆ ಮಾಡ್ತಿದ್ರೆ ಇದು ಎಸ್ಐಟಿ ಅವರೊಟ್ಟಿಗೆ ಶಾಮೀಲಾಗಿದೆ ಅಂತ ಹೇಳುವಂಥ ಆಪಾದನೆ ಬರ್ತಿತ್ತು. ಈಗ ಅವನು ಹೇಳಿದ್ದನ್ನೆಲ್ಲ ಮಾಡಿ ಆನಂತರ ಅವನನ್ನು ಅರೆಸ್ಟ್ ಮಾಡಿದಂಥದ್ದು ತುಂಬ ಒಂದು ಒಳ್ಳೆಯ ಎಸ್ಐಟಿಯ ಮೇಲೆ ವಿಶ್ವಾಸ ಬರುವಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಮತ್ತು ನನ್ನ ವಿನಂತಿ ಎಸ್ಐಟಿ ಹತ್ರವು ಮತ್ತು ಸರ್ಕಾರ ಏನು ಅಂದರೆ ಇದನ್ನು ಒಂದು ಕೊನೆಗೊಳಿಸಬೇಕು. ಇದರ ಹಿಂದೆ ಯಾರಿದ್ದಾರೆ, ಇದನ್ನು ಮಾಡಿಸಿದವರು ಯಾರೋ ಒಬ್ಬ ಅನಾಮಿಕ ಏನು ಅವನು ಇಷ್ಟನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ಸುಜಾತ ಭಟ್ ಅವಳು ಹೇಳ್ತಾ ಇದ್ದಾರೆ ನನ್ನ ಹಿಂದೆ ಅವ್ರ ಹಿಂದೆ ಯಾರು ಮಾಡಿಸಿದ್ರು. ಇದು ಪರ್ಫೆಕ್ಟಾಗಿ ಪೊಲೀಸ್ ತನಿಖೆಯಿಂದ, ಎಸ್ಐಟಿಯ ತನಿಖೆಯಿಂದ ಯಾರು ಈಗ ಭಾರಿ ಇಂಪಾರ್ಟೆಂಟ್ ಇದರಲ್ಲಿ ಏನು ಅಂತ ಹೇಳಿದರೆ ಇದರ ಹಿಂದೆ ಇರುವಂತೆ ಅವರು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರವನ್ನು ಮಾಡುವಂಥ ದೊಡ್ಡ ಹಿಂದಿನ ಶಕ್ತಿ ಯಾವುದು ಅಂತ ಈ ತನಿಖೆಯಲ್ಲಿ ಹೊರಗೆ ಬರಬೇಕು. ಆಗ ಒಂದು ಸರಿಯಾದಂಥ ಕ್ಲಾರಿಟಿ ಸಿಗ್ತದೆ.